ಮಡಿಕೇರಿಯಲ್ಲಿ 2ನೇ ದಿನ. ಇವಾಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ, ಸೊ ನಿನ್ನೆ ಲೇಟ್ ಆದಾಗಿನಿಂದ ನಿಮ್ಮ ರೂಮ್ ವಿಸಿಟ್ ಮಾಡೋದಕ್ಕೆ ಚಾನ್ಸ್ ಸಿಗಲಿಲ್ಲ. ಸೊ ರೂಮ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮ್ಮ ಲೊಕೇಶನ್ನ ಕವರ್ ಮಾಡ್ತಾ ಇದ್ದೀರಿ. ಹಾಯ್ 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 ಹಾಯ್. ಸೊ ಶಶಾಂಕ್ ರೂಮ್ನ ಇದು ಮಾಡ್ತಾ ಇದ್ದಾನೆ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಫುಲ್ ಮಳೆ. ನಿನ್ನೆ ರಾತ್ರಿಯಿಂದ ತುಂಬ ಮಳೆ ಸ್ಟಾರ್ಟ್ ಆಗಿದೆ. ಈ ರೆಸಾರ್ಟ್ ಒಂದು ಕೇಳಿದ್ದಕ್ಕೆ 2 ತಿಂಗಳಿಂದ ಸೇಮ್ ಇದೇ ಥರ ಮಳೆ ಇದೆ ಸರ್. ತುಂಬ ಎಲ್ಲೋ ಆಚೆ ಇದೆಲ್ಲ ಗೊತ್ತಿಲ್ಲ, ಎಲ್ಲೋ ಹೋಗೋದಕ್ಕೆ ಸ್ವಲ್ಪ ನೀರು ತೊಂದರೆ ಅದು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇವತ್ತು ಯಾವುದೋ ಒಂದು 2 ಪ್ಲೇಸ್ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ರೂಮ್ ಎಲ್ಲ ತೋರಿಸ್ತಾ ಇದ್ದಾನೆ ಗೈಸ್. ರೂಮ್ ಎಲ್ಲ ತುಂಬ ಸ್ಟೇ ಎಲ್ಲ ಸಖತ್ತಾಗಿದೆ. ಫುಡ್ಡು ಬಫೆಯಲ್ಲಿ ಅನ್ಲಿಮಿಟೆಡ್ ಇದೆ, ಅದರ ಇನ್ಕ್ಲೂಡೆಡ್ ವಿತ್ ಓನ್ಲಿ ಬ್ರೇಕ್ಫಾಸ್ಟ್. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಫುಲ್ಲು ಪಾಚಿ ಇದೆ, ಒಟ್ನಲ್ಲಿ ಕಾಲು ಏನಾದರೂ ಜಾರುತ್ತೆ. ಓ ಪಡ್ರಾಜ, ಹೇಳಪ್ಪ. ಸ್ಲಿಪ್ಪರ್ ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಬಾಪ. ರಾತ್ರಿ ಒಂದು ಡೈ ಹೊಡೆದಿದ್ಯಾ? ಹುಷಾರಾಗಿ ಬಾ. ಅಬ್ಬಬ್ಬಾ ಎಸ್ ನೋಡಿ, ನಮ್ಮ ರೂಮ್ ಇರೋದು ಅಲ್ಲೆಲ್ಲೋ ಕೆಳಗಡೆ. ಬಾ, ಕಾರ್ ಕೀ ಎತ್ಕೊಂಡಿದ್ದೀನ. ಅಮ್ಮ ಗೈಸ್, ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರೋ ಮೈಸೂರು ಕಡೆಯವರು ಅಂತ ಓನರು. ಒಂದು 7 ಟೆಂಟ್ ಹೌಸಸ್ ಇದೆ. ಪ್ರಾಪರ್ಟಿ ಎಲ್ಲ ಸಖತ್ತಾಗಿದೆ. 5 minutes later. ಎಲ್ಲ ಲೊಕೇಶನ್ ಎಷ್ಟು? ರಾಜಾ ಸಾಬಾ, ರಾಜಾ ಸೀಟ್. ಗೈಸ್, ಟಿಫನ್ ಎಲ್ಲ ಮುಗಿಸ್ಕೊಂಡ್ರಿ, ಹೊಟ್ಟೆ ಎಲ್ಲ ಫುಲ್ಲು ಲೋಡ್ ಆಗಿದೆ. ಬಳ್ರಾಜ ಬೇಡ 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 ಅಂದ್ರು. ಇನ್ನು ಅದಾದ್ಮೇಲೆ ಟಿಫನ್ ಎಲ್ಲ ಆದ್ಮೇಲೆ ಮತ್ತೆ ಬ್ರೆಡ್ ಸ್ಲೇಸ್ ತರಿಸ್ದ, ಅದೊಂದು 5 ಸ್ಲೇಸು. ಶಶಾಂಕ್ ಏನೋ ತಿನ್ನಲ್ಲ, ಅವನು ತಿನ್ನೋದಲ್ದಿರ ನನಗೂ ಹೊಟ್ಟೆ ತುಂಬ ತಿನ್ನಿಸ್ದ ಗೈಸ್, ಆಗ್ತಾ ಇಲ್ಲ. ಸೊ ಇದು ಯಾವ್ದೋ ರಾಜಾ ಸಾಬ. ಮತ್ತೆ ಉಡ್ತೀವ ಸಾಯ್ತೀವ ರಾಜಾ ಏನು ತಿನ್ನೋ ಟೈಮಲ್ಲಿ ತಿನ್ಬೇಕು. ಇಲ್ಲ ರಾಜಾ ಸೀಡ್ ಅಂತ ಅಲ್ಲಿ ಹೋಗ್ತಾ ಇದೀವಿ. ಸೊ ಮಳೆ ಸ್ವಲ್ಪ ಸದ್ಯಕ್ಕೆ ನಿಂತಿದೆ. ಇವಾಗ್ಲೇ ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಆಗಿರೋದು ಗೈಸ್, ಈಗ ನಿಂತಿರೋದು ಜಸ್ಟ್ ಈಗ ಬಿಸಿಲು ಬರಕ್ ಸ್ಟಾರ್ಟ್ ಆಗಿದೆ. ಮಡಿಕೇರಿನಲ್ಲಿ ಇವಾಗ ಸ್ವಲ್ಪ ಮಳೆ ನಿಂತಿದೆ. ಸೊ ಇದೇ ಕ್ಲೈಮೇಟ್ ಇದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿ ಲೊಕೇಶನ್ ಕವರ್ ಮಾಡ್ಬೋದು. ಇಲ್ಲ ಅಂದ್ರೆ ಮಳೆಯಲ್ಲಿ ಗೋವಿಂದ ಹೋಗ್ತೀರಿ. ನೋಡೋಣ, ಕ್ಯಾಚ್ ಯು ಗೈಸ್. ಅಲ್ಲಿ ಹೋಗಿ ತೋರಿಸ್ತೀವಿ. ಏನ್ ತೋರಿಸ್ತೀನಿ ಗೈಸ್. ಬಳ್ರಾಜ ನೋಡಿ, ಒಳ್ಳೆ ಗೋವಾ ಕಾಸ್ಟ್ಯೂಮ್ ಅಲ್ಲಿ ಈ ಮಳೆಯಲ್ಲಿ ಹಿಂಗಿದ್ದಾನೆ. ಇಲ್ಲಿ ಶಶಾಂಕ್ ನೋಡಿ, ಬೆಚ್ಚಗೆ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದಾನೆ ಕಾಸ್ಟ್ಯೂಮ್ನ. ಏನ್ ಇದೆ, ರಂಗಾಯಣ ರಘು ಹೇಳ್ತಾರೆ ಯಾವಾಗ್ಲೂ ಬಚ್ಚಲ ಮನೆ ಇದ್ದಂಗೆ ಇರುತ್ತಂತ. ಸೇಮ್ ಅದೇ ತರ ಇದೆ. ಮಳೆ ಬರುತ್ತೆ ನಿಲ್ಲುತ್ತೆ, ಬರುತ್ತೆ ನಿಲ್ಲುತ್ತೆ, ಇದೇ ಕಥೆ ಆಗೋಯ್ತು. ಹೆಂಗನ್ಸ್ತ? ಹೇಳಪ್ಪ ಕಿರಣ್, ಹೆಂಗನ್ಸ್ತಿದೆ? ವೆದರ್ ಚೆನ್ನಾಗೈತೆ, ಬಟ್ ಈ ಮಳೆ ಒಂದು ಮಾತ್ರ ತುಂಬಾ ಕಾಟ ಕಟ್ತಾ ಇದೆ. ಯಾವ ಕನ್ನಡನ ಇದು? ಇನ್ನೊಂದು ಹೆಣ್ಣು ನೋಡೋಣ ಮದುವೆ ಮಾಡಕ್ಕೆ. ನೋಡು, ನೋಡಪ್ಪ, ನೋಡೋಣ. ಗಾಂಧೀಜಿ ತರ ಹಿಂಗಂದ್ರೆ ಆಗಲ್ಲ. ಗಾಂಧೀಜಿ ತರನೇ ಅನ್ಬೇಕು. ಇನ್ನು ನೀನ್ ಜೂಮ್ ಮಾಡಿ ಎಲ್ಲ ನೋಡ್ತೀಯನ. ಎಲ್ಲಿ ಮಹೇಶ್ ಬಾರದು ಇಲ್ಲಿಂದ ಇಲ್ಲಿದೆ. ಅದು ಎಲ್ಲಿಂದ ಇಲ್ಲಿಗೆ? ಕ್ಯಾಮಲ್. ಅಪ್ಪ ನಾನು ಜಿಪ್ಲೈನ್ ಹತ್ತದೇ ಬೇಡಪ್ಪ. ಮೊನ್ನೆ ಯಾರೋ ಒಬ್ಬ 100 kg ಅವ್ನು ಹತ್ಬಿಟ್ಟು ಬಿದ್ದೋಗೆ, ಅದು ನಮ್ಮ ಅದು ನನ್ನ ವೈಟ್ಗೆ ತಪ್ಪಿನ ಕೆಳಗಡೆ ಬಿದ್ರೆ
ಅಷ್ಟೇ ಕತೆ ಇನ್ನೊಂದ ಇವು ಎಲ್ಲಿ ಸಿಲ್ ಮಿಡಿದಿರ್ತಾವ ನೋಡ ಹಾ ನೋಡ ಅದೆಲ್ಲ ಟ್ಯಾಗ್ ಬಿಟ್ಟು ಥ್ಯಾಂಕ್ ಯು ಅಂತೆ ಇವ್ರು ನೋಡ ಜೈ ಶಶಾಂಕ್ ಅವ್ರಿಗಂತ ಹೇಳ ಅವ್ರಿಗಂತ ಹೇಳ ಪಾಪ ಅವರು ಬೇಜಾರು ಮಾಡ್ಕೊಂತಾರ. ಅಲ್ಲಿ ಸ್ಕೂಲ್ ಹುಡುಗ ಹಾಯ್ ಹೇಳ್ತೀನಪ್ಪ ಎಲ್ಲ ಒಂದ್ 5-6 ಜನ ಹುಡುಗಿದ್ರು. ಶಶಾಂಕ್ ಮೊಬೈಲ್ ನಿನ್ನ ಹತ್ರ ಇದೆನಾ ಎಸ್ ರಾಜ? ಅಲ್ಲಿ ಕಾಸು ಕೊಟ್ಟಿರೋ ಬೆಳಿಗ್ಗೆ ನೀನು ಕೇಳಿದ್ದೆ ನನ್ನ ಮೊಬೈಲ್ ಅಲ್ಲಿ ಫೋನ್ ಹಾಕಂತ ಇದ್ದೆ. ಕೊಡಲ್ ನಡಿ ಹೋಗ್ಲಿ ಸಾಕು. ಏನ್ ಮಾಡ್ತೀಯ ನೀನ್ ಕೊಡೋ ಟೆನ್ಷನ್ ಅಲ್ಲ ಬೆಳಗ್ಗೆಯಿಂದ ಶಶಾಂಕ್ ಅಲ್ಲ ನಿನ್ನೆಯಿಂದ ಕಾರ್ಡ್ ಎಲ್ಲೋಯ್ತು 50 ಸತಿ ಕೇಳ್ತಾವ ಕಾರ್ಡ್ ಎಲ್ಲೋಯ್ತು 3 ಲಕ್ಷ ಮಾತ್ರ ಮರುವಿಲ್ಲ. ಯಾರೀ ಇಷ್ಟ ತನಕ 3 ಸತಿ ಬಿದ್ದಿರೋದು ನೀನು ಹುಷಾರ್ ಅನ್ಕೋ. ನೀನ್ ಹೋಗು. 20 ಸಲ ಬಿದ್ದಿದ್ದೀನಿ, ಒಂದ್ಸಲಿ ಕೂಡ ಬಿದ್ದಿಲ್ಲ. ಆವಾಗ ಟಿಫನ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಜಾಲಿಲ್ಲ ನಾನು ಜಾರ್ದ್ವಿ ಬಟ್ ಬಿದ್ದಿಲ್ಲ ತಾನೆ. ಅಲ್ಲಿ DSP ಕೂಡ ನಗ್ತಾ ಇದ್ದ ಗೊತ್ತಾ ನೀನ್ ನೋಡಿ. ಈ ಕೂಡ ಅದಲ್ಲ ಕುಚ್ತಾ ಇರ್ತಾನೆ ನೋಡ. ಏನ ಅಯ್ಯೋ ನೀವು ಇದಪ್ಪ. ಚಳಿ ತಾಳೇನು ಈ ಚಳಿಯ. ಹೋಗ್ತಾ ಇದೆಯಲ್ಲ ಆಹಾ ಓಹೋ ತಣ್ಣನೆ ಕಾಣಿದೆ. ಫುಲ್ ಜಾರ್ತಿದೆ ಅಲ್ಲಿ. ಓಹೋ ನೀನೇ ತಾನ ಹಾಡು ಹೇಳಿದ ಅಲ್ಲ ನೀನೇ ತಾನ ಹಾಡು ಹೇಳಿದ್ದು ಹಾಡು ಹೇಳು ಅಂತ. ಬಟ್ ನೀನು ಚಕ್ಲಿಗಿಲ್ಲಿ ಇಟ್ರೆ ಚಕ್ರಿ ಓಪನ್ ಮಾಡೋದ್ರೆ ನಿಂಗ ಮಾಡೋದ ಹಿಂಗ್ ಇಡ್ಕೊಳ್ಳ. ಅಯ್ಯೋ ಒಂದ್ ಛತ್ರಿ ಓಪನ್ ಮಾಡಕ್ ಇದಾಗತ್ತ. ಮುಂದೆ ಅಲ್ಲಿ ಪ್ರೆಸ್ ಮಾಡ ಫಸ್ಟ್ ಅಲ್ಲಿ ಪ್ರೆಸ್ ಮಾಡ ಹೇಳ್ಕೊಳ ಇರ ಅಮ್ಮನ್ ಕೊಟ್ಟಿರೋ ಲಾಕ್ ಸರಿ ಇಲ್ಲ. ಲಾಕ್ ಇರ ಹೇಳಪ್ಪ ನೀನ್ ಛತ್ರಿ ನೀನೇ ಇಕ್ಕೋಳ ಸ್ವಾಮಿ ಮಡಿಸ್ಬಿಟ್ಟಿದ್ರೆ ಕೊಡ. ಹಾಕಪ್ಪ ನೋಡ ಲಾಕ್ ಹೊಲ್ಟೋಗಿದೆ ಅಲ್ಲಿ. ಒಂದ್ ಛತ್ರಿ ಓಪನ್ ಮಾಡ ಅಂದ್ರೆ ರಾಜಾದಿರಾಜ ರಾಜ್ಯ ಮಾರ್ತಾಂಡ ವಿಜಯ ರಾಜೇಂದ್ರ ಬಹದ್ದೂರ್ ಬಲರಾಜಗೆ ಗೋಪುರಾಜ್ ಪಾಪ ಸುಮ್ಮನೆ ಅದ್ರ ಪಾಡ ಅದು ಹೋಗ್ತಾ ಇರೋದ್ ಕೂಡ ಕೇಳ್ತಾನೆ ಬಲರಾಜ. ಏನ್ ಸುಸ್ತಂತಲ್ಲ ಮತ್ತೆ ನನಗೆ ಹೇಳ್ತೀರಪ್ಪ ದೊಡ್ಡದಾಗೆ ಹೊಡಿಲ್ಲ. ಇಟ್ಕೊಂಡು ಓಡ್ತಾನ ಏನೋ. ನಾನ್ ಹೆಂಗ್ ಬೇಕಾದ್ರೂ ಓಡ್ತಾ ಇರ್ತೀನಿ. ನಿಂದು ಜಿಮ್ ಬಾಡಿನಪ್ಪ. ಇದೇನ್ ಹೇಳ ಇಲ್ ಬಾ ಕಿರಣ್. ನಿಂದ್ರಲ್ಲೆಲ್ಲ ಹೆಂಗಿದೆ ಇಲ್ ಬಾ ಅಂದ್ರೆ ಇಲ್ಲೇ ಬಾಡಿ ಎಲ್ಲ ಆ ಲೆವೆಲ್ಗಿದೆ. ಇಲ್ ಬಾ ಇಲ್ಲಿ ಏನು ಏನ್ ಹೇಳಿದ ನೋಡು ಎಂತೆಂತವ್ದೆಲ್ಲ ಎಷ್ಟು ಬೇಗ ಕಂಡು ಹಿಡಿತಾನೆ ಗೈಸ್. ಇದ್ರಲ್ಲಿ ಮಾತ್ರ ಮೋಹನ್ಗೆ ನಂಬರ್ 1 ಪ್ಲೇಸ್ ಕೊಡ್ಬೋದು. ರಿಸರ್ಚ್ ಮಾಡಿ ಫಸ್ಟ್ ಕಂಡು ಹಿಡಿದಾಕ್ಬಿಡ್ತಾನೆ. ನೋಡ ನಾವು ಗೈಸ್ ಸಬ್ಸ್ಕ್ರೈಬ್ ಟು ಟ್ರಯಾ ಡೈರಿ ಚಾನೆಲ್. ಅಬೆ ಫಾಲ್ಸ್ ಬಂದಿದ್ದೀರಿ. ಫುಲ್ ಮಳೆ, 1/2 ಕಿಲೋಮೀಟರ್ ಇದೆ ಅಂತ ಇಲ್ಲಿಂದ ಟ್ರೆಕ್ಕಿಂಗ್. ಆಲ್ರೆಡಿ ಸುಸ್ತಾಗೋಗಿದೆ. ಬ್ಯಾಟಿಂಗ್ ಮಾಡಿರೋದೆಲ್ಲ ಜೀರ್ಣ ಆಗೋಗಿದೆ. ತೋರಿಸ್ತೀವಿ ಬನ್ನಿ. ಎಂಜಾಯ್ ಫನ್ ಮಾಡ್ತಾ ಇದ್ದಾನೆ ಶಶಾಂಕ್ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು. ಶ್ಯಾಮ್ ಸಂತೋಷ್, ರುದ್ರೇಶ್, ಬ್ರಿಜೇಶ್ ತುಂಬಾ ನೀವು ಬಂದು ಎಂಜಾಯ್ ಮಾಡಿ. ಈ ಸೀಸನ್ ಅಲ್ಲಿ ಸಕ್ಕತ್ತಾಗಿದೆ ನೋಡಕ್ಕೆ. 2 ಕಣ್ಣು ಕೂಡ ಸಾಕಾಗಲ್ಲ. ನೋಡ್ತಾ ಇರ್ಬೇಕನ್ಸತ್ತೆ, ಇಲ್ಲೇ ಇರ್ಬೇಕನ್ಸತ್ತೆ. ಹೌದು ಸಕ್ಕತ್ತಾಗಿದೆ. ಡ್ರಾಪ್ ಮಾಡೋದು. ಹಲೋ ಫ್ರೆಂಡ್ಸ್, ಕಮಿಂಗ್ ನಥಿಂಗ್ ವಿಲ್ ಹ್ಯಾಪನ್ ಮ್ಯಾನ್, ಜಸ್ಟ್ ಚಿಲ್. ಮಾಂಕ್ ಇವ್ರು ಸಿಕ್ಕಿದ್ದಾರೆ. ಸೊ ಇವ್ರದ್ದು ಯಾವ ತರ ಲೈಫ್ ಸ್ಟೈಲು, ಏನೇನು ಮಾಡ್ತಾರೆ, ಸೊ ಇದನ್ನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಬೋಲೋ ತುಮ್ ಕ್ಯಾ ಕ್ಯಾ ಕಾಮ್ ಕರ್ತಾ ಹೈ, ಲಿರಿಕ್ ಫ್ರಮ್ ಸಮಥಿಂಗ್ ಲೈಕ್ ದಿಸ್. one monastery is there, Serpo Monastery, Okay. where we studying there. Uh-huh. And yeah, I came here at 7 years old, in small age. 7 years. When you were 7 years, you came here. I came here from. What's the right now your age? I'm 25 years old now. 25 years. It's almost 18 years old. Okay. Teens Okay. year now. So what people you'll do in that temple something? So you will be like means no marriage something then no? Yeah.
No, everyone. No, they will call you as monk, something like this. Yeah. Uh, सिर्फ पढ़ाई करना No. है तो कुछ no, करने के why लिए why तो will they join this category, something like this? Monks. ज्वाइन क्यों किया बोला मैं. What is the motive behind it? No, actually, for me, I came here small age only, so I don't have any motives at that time. Okay, So now I'm realizing that it's yeah good. good. You Yeah, found. its own piece. Uh, Good to stay at separate like from other outside. Yeah, uh-huh. so it's good now. Uh, In पूछने के लिए जाता Nepal में भी branches है monk का है. है बहुत है बहुत branch है? बहुत है. Uh-huh. उसमें पूछने के लिए जाता आप थोड़ा एक दो पढ़ाई इतना लम्बे में पढ़ाई करने वाला है और नहीं है पूछ के Okay. इधर लेके आता है. Uh-huh. इधर में फैसिलिटी सब देता है. इसमें Uh-huh. पढ़ना है, काम कुछ भी नहीं इसमें, Uh-huh. सिर्फ पढ़ना है. सिर्फ पढ़ना है. हाँ. इधर पूजा- कैसे है पूजा वगैरह लोकेशन वगैरह. तुम्हारा का? इधर ये लोकेशन कैसे है? इधर सिर्फ हम घूमने के लिए नहीं नहीं नहीं, मडकेरी का लोकेशन कैसे है तुम्हारा का? मडकेरी का लोकेशन या इधर मॉन्क टेम्पल है ना, बुद्धा टेम्पल कैसे है? गोल्डन टेम्पल एक है, 2-3 मोनास्ट्री है इधर. वो अच्छा है. अच्छा है बहुत. अभी हेरिटेज में तो थोड़ा सभी लोग अभी गोल्डन टेम्पल को थोड़ा मानता है, घूमने के लिए आता है. लेकिन जो हमारा मोनास्ट्री जो है हाँ. गोल्डन टेम्पल से सिर्फ 4 किलोमीटर आगे में होगा. Okay. गोल्डन टेम्पल से आगे. ಓಕೆ ಓಕೆ ಬ್ರೋ, ಥ್ಯಾಂಕ್ ಯು. ನೋಡಿ ಗೈಸ್, ಮಾಂಗ್ ಟೆಂಪಲ್ಗೆ ಬಂದಿದ್ದೀರಿ. ಸೊ ಇಲ್ಲೆಲ್ಲ ಮನೆಗಳಿಗೆ ಗೋಲ್ಡನ್ ಟೆಂಪಲ್ಲು ಮಾಂಗ್ ಟೆಂಪಲ್ ಎಲ್ಲ ಒಂದೇ ನಡೆಯ. ಇಲ್ಲಿ ಮನೆಗಳಿಗೆಲ್ಲ ಬಾಗಿಲೇ ಇಲ್ಲ, ಎಲ್ಲ ಒಂಥರ ಕರ್ಟನ್ ಥರ ಹಾಕಿದ್ದಾರೆ ಅಷ್ಟೇ. ಇವರೆಲ್ಲ ಯಾವ ಥರ ಅಂದರೆ ಫುಲ್ ಬ್ಯಾಚುಲರ್ಸ್, ಪಾಪ ಚಿಕ್ಕ ಚಿಕ್ಕ ಏಜಲ್ಲೇ ಬಂದು ಸೇರ್ಕೊಂಡಿರ್ತಾರೆ ಇದರಲ್ಲಿ. ಸೊ ಅದ್ರಲ್ಲಿ ಇವಾಗ ನೋಡ ಅಲ್ಲಿ ಅಷ್ಟು ಮನೆ ಇದೆ, ಒಂದಕ್ಕೊಂದು ಡೋರ್ ಇಲ್ಲ. ಮದುವೆ ಇಲ್ಲ, ಮುಂಜಿ ಇಲ್ಲ, ದೇವರ ಇಲ್ಲ ಅವ್ರಿಗೆ. ಎಷ್ಟು ಸಖತ್ತಾಗಿದೆ. ಹಚ್ಚೋದ್ರಿಂದ ಡಾರ್ಕ್ನೆಸ್ಸು, ಈವಿಲ್ನೆಸ್ ಏನಾದರೂ ಇದ್ರೆ ಎಲ್ಲ ಹೊಟ್ಟೋಗುತ್ತೆ. ಸೊ ಅವ್ರಿಗೆ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಬರುತ್ತೆ ಅಂತ ಅವ್ರ ಕಡೆಯಿಂದ ಒಂದು ಬಿಲೀವ್. ಗೈಸ್ ನೋಡಿ, ಅವರೆಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಎಲ್ಲ ಅವ್ರ ಪ್ರೇಯರ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟ್ ಸರಿ ನಾನು ಇದಕ್ಕಿಂತ ಮುಂಚೆ ಒಂದು 5 times ವಿಸಿಟ್ ಮಾಡಿದ್ದೀನಿ. ಈ ಥರ ಯಾವತ್ತೂ ನನಗೆ ಚಾನ್ಸ್ ಸಿಗಿಲ್ಲ, ಸುಮ್ಮನೆ ನೋಡ್ಕೊಂಡು ಹೊರಟೋಗ್ತಾ ಇದ್ದೆ. ಸೊ ಮಕ್ಕಳೆಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. ಸೊ ವಾಟ್ಸಪ್ ಹಲೋ ಗೈಸ್, ಇವತ್ತಿನ ಬ್ಲಾಗ್ ಮುಗಿದಿದೆ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.